ಸರ್ ಈ ಸಾಂಗ್ ಅನ್ನ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಬೇರೆ ಸಿಂಗರ್ಸ್ ಹಾಡಿದ್ದಾರೆ, ಟಿಪ್ಪು ಅವರು ಅಥವಾ ಮಿಕಾ ಸಿಂಗ್ ಅವರು. ಸೊ ಲಿರಿಕ್ಸ್ ಕೇಳಿದಾಗ ಅವರ ಫಸ್ಟ್ ರಿಯಾಕ್ಷನ್ ಯಾವ ತರ ಇತ್ತು ಅಂತ? ತುಂಬಾ ಚೆನ್ನಾಗಿತ್ತಮ್ಮ. ಕನ್ನಡ ನಾನು ಬರ್ದಿದ್ದೀನಿ ಮಗನೆ, ತೆಲುಗು ಚಂದ್ರಬೋಸ್ ಬರ್ದಿದ್ದಾರೆ, ತ್ರಿಬಲ್ ಆಸ್ಕರ್ ಗೊತ್ತಲ್ಲ ಅವ್ರು ಬರ್ದಿದ್ದಾರೆ, ಹಿಂದಿ ಬಂದ್ಬಿಟ್ಟು ರಕೀಬ್ ಆಲಂ ಬರ್ದಿದ್ದಾರೆ, ಆ್ಯಂಡ್ ತಮಿಳ್ ಬಂದು ಮದನ್ ಕರ್ಕಿ ಬರ್ದಿದ್ದಾರೆ, ವೈರ್ಮುತ್ತೂರ್ ಸನ್ ಅವ್ರು ಬರ್ದಿದ್ದಾರೆ, ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ, ಮನಂ ಗೋಪಾಲ್ ಕೃಷ್ಣ ಬರ್ದಿದ್ದಾರೆ. ಫಸ್ಟ್ ಲೈನ್ ಹೇಳಿದಾಗ ನಾವು ಭಾಳ ಕ್ಯಾಚಿ ಆಗಿದೆಯಲ್ಲ ಇದು ನಲ್ಲ ಇರಕ್ಕೆ ಅನ್ಕೊಂಡು ಅವರು ಇವರು, ಸೊ ಎಲ್ಲರೂ ತುಂಬ ಕ್ಯಾಚಿ ವರ್ಡ್ಸ್ ಅಂದರು. ಯಾಕೆಂದರೆ ಓಪನಿಂಗ್ ವರ್ಡ್ಸೇ ಸೆಟ್ ಆಗಲ್ಲ ಹೋಗಿ ನಿಂಗೆ ನಂಗೋ ನಿಂಗು ಅಂತ. ಅದನ್ನು ತಗೊಂಡೋಗಿ ನಾವು ಪಂಜಾಬು, ಅರ್ಜುನ್ ಹೇಳಿದ್ರು ಪಂಜಾಬ್ ಇದಕ್ಕೆ ಕನೆಕ್ಟ್ ಮಾಡೋಣ. ಮೇರಾ ತೇರಾ ಏನದು ಹಿಂದಿ ಮಗನೇ? ಮೇರಾ ತೇರಾ ಕೈಸಾ ಮೇಲ್ ಬಿಲ್, ಮೇರಾ ತೇರಾ ಕೆಸಾ ಮೇಲ್ ಬಿಲ್ಲೋ ಅಂತ. ಅದು ನೋಡಿದ್ದು ಸೆಟ್ ಆಗಲ್ಲ ಇಲ್ಲಿ, ನಮ್ಮ ಕನ್ನಡ ಸೆಟ್ ಆಗಲ್ಲ, ಅಲ್ಲಿ ನೋಡಿದ್ರೆ ಪಂಜಾಬ್ ಆ ಥರ. ಸೊ ಹಂಗೆ ಹಿಂದಿ ಆ ಥರ ಕನೆಕ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅದ್ಭುತವಾಗಿ ಹೋಗ್ತೀವಿ ಯಾಕಂದ ಎಲ್ಲ. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್, ತೆಲುಗುಲು ಏನಿದೆ ಅಂತ ಹೇಳ್ತೀರಾ? ತೆಲುಗು ತಮಿಳ್ ಫಸ್ಟ್ ಲೈನ್. ಬೇಡ ಮಗ, ನೀನು ಸುಮ್ಮನೆ ಇರು ನೀನು. ಹಾಂ, ಈಗೆಲ್ಲ ರಿಲೀಸ್ ಆಗ್ಬಿಟ್ಟಿದೆ, ಎಲ್ಲ ಕೇಳ್ಕೊತಾ ಇರ್ತಾರೆ. ಧ್ರುವ ಸರ್, ಈ ಸಾಂಗು ಅದ್ದೂರಿ ಸಿನಿಮಾದಲ್ಲಿ ಇಲ್ಲಿ ಟೂ ಅಂತ ಹೋಗಿದರು ನಿನ್ನ ಹಿಂದೆ ಬರ್ತೀನಿ ಹೋಗಿ, ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ. ಇಲ್ಲ ನೋಡಿ, ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್, ಇದಕ್ಕೆ ಅರ್ಜುನ್ ಜನ್ಯ ಸರ್, ಮತ್ತು ಅದು ಮ್ಯಾಮ್ ಹೇಳ್ದಂಗೆ ಜೆನ್ಸಿ ಇತ್ತು ಅದರಲ್ಲಿ. ಇದು ರೆಟ್ರೋ, ಪ್ರಾಪರ್ ರೆಟ್ರೋ ಮೂಡು. ಸೊ ಅದೇ ಬೇರೆ ಇದೇ ಬೇರೆ, ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಈ ಮ್ಯೂಸಿಕ್ ಡೈರೆಕ್ಟರ್ ಧ್ರುವರೇ, ಆ ಚಿತ್ರನ ಬೇರೆ, ಈ ಚಿತ್ರನ ಬೇರೆ. ನೀವು ಕೇಳಕ್ಕೆ ಚಾನ್ಸ್ ಇಲ್ಲ. ಎರಡೂ ಮನೆಗೆ ಹೋಗ್ಬಿಟ್ಟು ಎರಡು ಜೊತೆ ತನಕ ಕೇಳಿ ದಯವಿಟ್ಟು ಪ್ಲೀಸ್. ಧ್ರುವರೇ ಒಂದು ನಿಮಿಷ, ಚಾನ್ಸ್ ಇಲ್ಲ, ತಿಂಕು ಮಾಡೋಕ್ಕಾಗಲ್ಲ ನೀವು. ಈ ಸಾಂಗ್ನ ಆ ಸಾಂಗ್ ಹೋಲಿಸ್ಲೇಬೇಡಿ, ಆ ಸಾಂಗ್ನ ಈ ಸಾಂಗ್ ಹೋಲಿಸ್ಲೇಬೇಡಿ, ತಿಂಕು ಮಾಡೋಕ್ಕಾಗಲ್ಲ ನೀವು, ನೆವರ್. ಲಾಸ್ಟ್ ಟೈಮು ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿಸಿದ್ರು, ನೀವು ಸ್ವಲ್ಪ ಎದುರುಕೊಂಡಿದ್ರಿ ಕಾರ್ ಮೇಲೆ ಹತ್ತಿ. ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮ್ ಅವರು ಅಂತ? ಫ್ಲೈಟ್ ಹತ್ತಿಸ್ತಾವ್ರಣ. ಆ ಕಮಿಟ್ಮೆಂಟ್ ಹಿಂಗೆ ಅಂತ. ಅದೇ ಈಗ ಆಫೀಸ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತಿಸ್ತಾರೆ. ನಾನು ಬರ್ಬೇಕಾದ್ರೆ ಲೊಕೇಶನ್ ನೋಡ್ಕೊಂಡು ಬಂದೆ, ಜಗಳ ಬರ್ಬೇಕಾದ್ರೆ ಕೇಳ್ದ, ಅಣ್ಣ ಫ್ಲೈಟ್ ನಡುಕ್ತಾ ಅಂದ. ಇಲ್ಲ ಕಣ, ಯಾರು ಹೇಳಿದ್ರು ನಿಮ್ಗೆ? ಇಲ್ಲ ಅರ್ಧದಲ್ಲೇನು ನಡುಕ್ತಂತೆ. ಅದಕ್ಕೆ ಕೇಳಿದೆ ನಾನು, ಏನು ನಡ್ಗಲ್ಲ ಬಾರಲ್ಲ ಅವನಿಗೆ ಫ್ಲೈಟ್ ಹತ್ತಕ್ಕೆ ಭಯ, ಅದಕ್ಕೆ ಏನು ನಡ್ಗಲ್ಲ ಬಾ, ನನ್ನ ಮಾತು ಕೇಳು. ಯಾಕಂದ್ರೆ ಫಸ್ಟ್ ಟೈಮ್ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲಾರು ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇಳಿತದೆ, ಈ ಜೋಡ್ಕೊಂಡು ಹೆಂಗೆ ಬರ್ಬೋದು, ಏನು ತೊಂದರೆ ಇಲ್ಲ. ಯಾರು ಸುಮ್ಮನೆ ಕೈ ಹೆಂಗಂದ್ರೆ ನಮ್ಮವ್ರು ಕನ್ನಡಿಗರು ಯಾರು ಇರ್ತಾರೆ, ಹಿಡ್ಕೊಳ್ಳೋ ನನ್ನ ಮಕ್ಕಳು ಅಂತ ಹಿಡ್ಕೊಬರ್ತಾರೆ. ಧ್ರುವರೇ ಏನು ಹೇಳ್ತೀರಾ? ಅವ್ನ ಮಕ್ಕ ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಅಲ್ಲ, ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ಬರೇ ಅನ್ಸುತ್ತೆ, ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ, ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ಅಂತ. ಸೊ ಇಲ್ಲ, ಈ ಸಾಂಗಲ್ಲಿ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸಿಗೆ ಒಂದು ಅವಕಾಶ ಸಿಗುತ್ತೆ, ಅವ್ರನ್ನ ನೋಡಿ ನಮಗೆ ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನು ಮಾಡಿರ್ತಾರೋ ಅಲ್ಲೇ ನಮ್ಮ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮ ಹತ್ತಿಸಲ್ಲ. ಧ್ರುವ ಸರ್ ಇಲ್ಲಿ ಸರ್, ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ ಅಂತ? ಇಲ್ಲ ಮೇಡಮ್, ಕನ್ನಡ ಮಾತ್ರ, ನನಗೆ ಬರೋದೊಂದೇ ಕನ್ನಡ. ಸೊ ಕನ್ನಡ ಮಾತ್ರ ಡಬ್ ಮಾಡೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಎನಿ ಮೋರ್ ಕ್ವೆಶನ್ಸ್ ಅಥವಾ ಯಾ ಕೊಡ ಮೈಕ್ ಕೊಡಲ್ಲ ಇಲ್ಲಿ. ಪ್ರೇಮ್ ಸರ್, ಯಶವಂತ್ ಅಂತ ಫಿಲ್ಮ್ಬಿಟ್ಟಿಂದ. ಎಸ್ ಮಾ ಸರ್, ಈಗ ಆಮ್ಸ್ಟರ್ಡಾಮ್ನಲ್ಲಿ ಶೂಟ್ ಮಾಡಬೇಕು ಅಂತ ಹೇಳಿದ್ರಿ, ಆ್ಯಂಡ್ ಇದು ರೆಟ್ರೋ. ಸೊ ಅಲ್ಲಿನ ಒಂದು ವಾತಾವರಣಕ್ಕೆ ರೆಟ್ರೋ ಹೆಂಗೆ ಫೀಲ್ ಕೊಡುತ್ತೆ ಅಂತ? ಮಗನೇ, ಅದು ರೆಟ್ರೋನೇ. ಅದು ಆ ದೇಶ ಅಲ್ಲಿ ಹೋಗಿ ನೋಡಿದಾಗ ನಿನಗೆ ಫುಲ್ ಫ್ಲವರ್ ರೂಮ್ ಮತ್ತು ರೆಟ್ರೋನೇ. ಓಲ್ಡು ಅದು, ಇನ್ನೂ ನಮ್ಮದು 75, ಅದು ಇನ್ನೂ ಹಳೆ ಓಲ್ಡ್ ಕಂದ. ಸಿಟಿ ಆಗಲಿ ಜಾಗಗಳಾಗಲಿ ತುಂಬ ಓಲ್ಡ್ ಇದೆ ನಮ್ಗೆ. ಅದಕ್ಕೆ ಆ ಜಾಗ ಹುಡುಕಿದ್ದೀನಿ, ಆ ಜಾಗ ಹುಡುಕಿ ಮ್ಯಾಚ್ ಮಾಡಿ ಮಾಡ್ತಾಯಿದ್ದೀನಿ ಕಂದ. ಮ್ಯಾಚ್ ಆಗುತ್ತೆ ಪಕ್ಕ. ಆ ಜಾಗ ಹೋಗಿ ನೋಡ್ಕೊಂಬಂದ್ವಿ ಮಗ, ಒಂದು ವಾರ ನಾನು ನಮ್ಮ ಕ್ಯಾಮ್ರಾಮನ್ನು ಸುಪ್ರೀತ್ ಅವರು ಎಲ್ಲ ಹೋಗಿ ನೋಡ್ಕೊಂಬಂದ್ವಿ. ಥರ ಮ್ಯಾಚ್ ಆಗುತ್ತೆ ಕಂದ. ಸೂಪರ್ ಸರ್. ಆ್ಯಂಡ್ ಎನಿ ಯಾರಾದ್ರೂ ಎನಿಥಿಂಗ್ಸ್? ಎಸ್ ಹೇಳ ಮಗನೇ. ಐ ಥಿಂಕ್ ಇನ್ನೊಂದು ಲಾಸ್ಟ್ ಕ್ವೆಶನ್ ಮಾಡೋಣ. ಎಸ್ ಮ್ಯಾಮ್, ಹೇಳಕ್ಕಂದ.
Okay. ನಿಮ್ಮ ಸಿನಿಮಾದಲ್ಲಿ ಯಾವಾಗಲೂ ತಾಯಿ ಸೆಂಟಿಮೆಂಟ್ ಹೌದು, ಇರುತ್ತೆ. ಈ ಹೌದು. ಸಿನಿಮಾದಲ್ಲಿ ಯಾವ ಸೆಂಟಿಮೆಂಟ್ ನ ಎಕ್ಸ್ಪೆಕ್ಟ್ ಈ ಮಾಡ್ಬೋದು? ಎಮೋಷನ್ಸ್ ಇದ್ದೇ ಇರ್ಕಂದ ಒಂದೇ ತರ ಎಮೋಷನ್ಸ್ ಅಂತೂ ಮಾಡೋಕ್ಕಾಗಲ್ಲ. ಇದರಲ್ಲಿ ಧ್ರುವರ್ನ ನೋಡಿದ ತಕ್ಷಣ ಖಂಡಿತವಾಗ್ಲೂ ಅವರ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಗಿ ಟೈಮಲ್ಲಿ ಗೀತಕ್ಕ ಯಾವಾಗಲೂ ಹೇಳೋರು, ಸಿನಿಮಾ ನೋಡಿರ್ಲಿಲ್ಲ ಅವ್ರಿಗೆ. ಒಂದ್ಸರಿ ಕಪಾಲಿ ಥಿಯೇಟ್ರಿಗೆ ಬಂದು ಅವರು ಸಿನಿಮಾ ಥಿಯೇಟ್ರಿಗೆ ನೋಡ್ಕೊಂಡು ಸಿನಿಮಾ ರಿಲೀಸ್ ಆದಾಗ ಹೊರಗಡೆ ಬಂದ್ಬೇಕಾದ್ರೆ ಅಕ್ಕ ಹೇಳಿದ್ರು ನನಗೆ, ಅಣ್ಣನ್ನ ನೋಡೋಕ್ಕೆ ಆಗ್ತಾಯಿಲ್ಲ ಪ್ರೇಮ್, ನನಗೆ ಮನೇಲಿ ಬಂದರೂ ಹಂಗೆ ಕಾಣ್ತಾರೆ, ಅದು ಯಪ್ಪ ಎಷ್ಟು ಇದು ಅಂತ. ಅಂದರೆ ಆ ಥರ ನನಗೆ ಧ್ರುವರ್ ನೋಡಿದಾಗ ಹಂಗೆ ಅನ್ಸ್ಬಿಡುತ್ತೆ ನಿಮಗೆ ಕೊನೆಯಲ್ಲಿ ಲಾಸ್ಟಲ್ಲಿ ಅಷ್ಟು ಎಮೋಷನ್ ಇದೆ. ಸೊ ಕಾಳಿದಾಸ ಅಷ್ಟು ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಎಮೋಷನ್ಸ್ ಅವನ ಮೇಲೆ ಪ್ಲೇ ಮಾಡಿದ್ದೀವಿ ನಾವು ಕಳೆದ ಸಮಯ. ಸೊ ಅದನ್ನಂತೂ ಹೇಳ್ತೀನಿ ನಾನು, ಓಕೆನಾ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ಮನಂ ಗೋಪಾಲಕೃಷ್ಣ ಅವರು ತೀರೋಗಿದ್ರು, ಅದನ್ನು ಇದನ್ನು ಮಾಡಿದ್ವಿ. ಆ್ಯಂಡ್ ಅವ್ರಿಗೆ ಇಲ್ಲಿಂದನೇ ಶ್ರದ್ಧಾಂಜಲಿ ಸಲ್ಲಿಸಿದ್ದೀವಿ. ಆ್ಯಂಡ್ ಫಸ್ಟ್ ಸಾಂಗ್ ತುಂಬ ದೊಡ್ಡದಾಗಿ ಹಿಟ್ ಮಾಡಿದ್ರಿ. ಆ್ಯಂಡ್ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದೆ. ಆ್ಯಂಡ್ ಶೂಟಿಂಗ್ ನೆಕ್ಸ್ಟ್ ಮಂತ್ ಆಗುತ್ತೆ, ಆಗಸ್ಟ್ಗೆ ಪಿಕ್ಚರ್ ರಿಲೀಸ್ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದು, ಯಾರ್ದು ಏನೂ ತೊಂದರೆ ಇಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ 45 ಟೀಸರ್ ಲಾಂಚ್ ಆಗುತ್ತೆ ನಮ್ಮ ಐದೊಂದು. ಯಾಕೆಂದರೆ ಹೌದು, ನಾಳೆ ಟೀಸರ್ ಲಾಂಚ್ ಆಗುತ್ತೆ 45. ಆ್ಯಂಡ್ ಆಲ್ ದ ಬೆಸ್ಟ್ ಮಗನೇ. ಸೊ ಯಾಕೆಂದರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್ ಒಂದು ಸೆಕೆಂಡ್ರಿ ಎ ಸಿಲೇ ಕೂತ್ಕೊಂಡು ಟಣ್ 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 ಡಾಣ ಅನ್ನೋವ. ಈಗ ಹಂಗಲ್ಲ, ಈಗ ಹೊರಗಡೆ ಬಂದವನೇ ಅಣ್ಣ, ಗೊತ್ತಾಯ್ತದೆ ಡೈರೆಕ್ಟರ್ ಏನು ಅಂತ. ಸೊ ಆಲ್ ದ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಮಗನೇ 45ಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಸರ್. ಬಟ್ ಐ ಥಿಂಕ್ ಟು ಎಂಡ್ ದಿಸ್ ಇದನ್ನು ಕಾರ್ಯಕ್ರಮ ಎಂಡ್ ಮಾಡಬೇಕಾಗಿರೋದು, ಆ್ಯಕ್ಚುಲಿ ಮಾತಾಡಿಲ್ಲ ನಮ್ಮ ಸುಪ್ರೀತ್ ಸರ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ನೀವು ಬಂದು ದಯವಿಟ್ಟು ಮಾತಾಡಬೇಕು. ಯಾಕಂದರೆ ನಮ್ಮ KD ಚಿತ್ರ ಒಂದು ದೊಡ್ಡ ಕನಸು, ಆ ಗ್ರ್ಯಾಂಡಿಯರ್ನೆಸ್ಗೆ, ಆ ಕನಸಿಗೆ ಒಂದು ದೊಡ್ಡ ಶಕ್ತಿ ಆಗಿರೋದು ವೆಂಕಟ್ ನಾರಾಯಣ್ ಸರ್, ನಮ್ಮ KVN ಸಂಸ್ಥೆ. ಅದಕ್ಕೆ ನೆರಳಾಗಿರೋದು ನಮ್ಮ ಸುಪ್ರೀತ್ ಸರ್ ಅವರು. ಸೊ ಸುಪ್ರೀತ್ ಸರ್, ಫ್ಯೂ ವರ್ಡ್ಸ್ ಆನ್ ಬಿಹಾಫ್ ಆಫ್ KVN ಹಾಗೂ ವೆಂಕಟ್ ನಾರಾಯಣ್ ಸರ್. ಎಲ್ರಿಗೂ ನಮಸ್ತೆ. ಇವತ್ತು 2ನೇ ಸಾಂಗ್ ರಿಲೀಸ್ ಮಾಡಿದ್ದೀವಿ. ವಿ ಆರ್ ಅಬೌಟ್ ಟು ಶೂಟ್, ಇನ್ನು 1 ತಿಂಗಳಲ್ಲಿ ಶೂಟ್ ಸಹ ಮಾಡ್ತೀವಿ. ಶ್ಯಾಮ್ ಸರ್ ಐಡಿಯಾ ಕೊಟ್ಟಿರೋ ಪ್ರಕಾರ ಅದನ್ನು ಯಾರು ರೀಲ್ಸ್ ಮಾಡಿ ಕಳಿಸ್ತೀರಾ, ಆನಂದ್ ಅಡಿಯಾಗೆ, ಪ್ರೇಮ್ ಸರ್ಗೆ, KVN ಪ್ರೊಡಕ್ಷನ್ಸ್ಗೆ ಟ್ಯಾಗ್ ಮಾಡಿ ಬೆಸ್ಟ್ ಹುಕ್ ಸ್ಟೆಪ್ನ ಸೇಮ್ ಯೂಸ್ ಮಾಡ್ತಾರೆ. ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ ಥ್ಯಾಂಕ್ ಯು ಸರ್, ಪ್ರೇಮ್ ಸರ್. ಸಾಂಗ್ ಈ ಸಿನಿಮಾದಲ್ಲಿ 6 ಸಾಂಗ್ ಇದೆ, 6 ಸಾಂಗೂ ಸಹ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಜೇನ ಸರ್ ಆಲ್ಸೋ. ಆ್ಯಂಡ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್, ಎಸ್ಪೆಷಲಿ ಥ್ಯಾಂಕ್ಸ್ ಟು ಧ್ರುವ ಸರ್, ಬಿಕಾಸ್ ತುಂಬ ಟೈಮ್ ಕೊಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಈ ಸ್ಟೇಜಲ್ಲಿ KVN ಸರ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಇವತ್ತು. ಸೊ ಮೈಕ್ ಅದನ್ನೇ ನಾನು ಇಲ್ಲಿಂದನೇ ಕೇಳ್ತೀನಿ KVN ಸರ್ಗೆ, ಯಾಕೆ ಬರಲಿಲ್ಲ? ಸೆಟ್ ಆಗಲ್ಲ ಹೋಗಿ ನನಗೂ ನಿನ್ಗೂ ಏನಾರು ಆ ಥರ ಏನಾರು ಇದೆಯಾ? ನನ್ನ ಪ್ರೇಮು ನಾನು KVN ಸರ್ ಸೆಟ್ ಆಗಲ್ಲ ಅಂತ ಏನಾರು ಇದೆಯಾ? ಹಾಗೆಲ್ಲ ಇಲ್ಲ. ಇವತ್ತು ಮಾರ್ಚ್ 31 ಇರೋದ್ರಿಂದ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದು. ಹಂಗಿರ್ಲಿ, ನನಗೇನೋ ಮೋಸ್ಟ್ಲಿ ನನಗೂ ಅವ್ರಿಗೂ ಸೆಟ್ ಆಗ್ತಾ ಇಲ್ವೇನೋ, ಅದಕ್ಕೆ ಬರ್ತಾ ಇಲ್ಲ ಅನ್ಕೊಂಡೆ ನಾನು. ಇಲ್ಲ ಪ್ರೇಮ್ ಸರ್, ಅವ್ರು ದೊಡ್ಡ ಪ್ರೊಡ್ಯೂಸರು, ಅವ್ರ ಫಿನಾನ್ಸ್ ಚೆನ್ನಾಗಿರ್ಬೇಕು, ಆಗ ನಮ್ಮ ಸಿನಿಮಾಗಳು ತಂಪಾಗಿರುತ್ತೆ. ಅಲ್ಲ ಆಲ್ವೇಸ್ ಅವ್ರ ಬಗ್ಗೆ ಏನೋ ಮಾತಾಡಂಗೆ ಇಲ್ಲ. ಏನಕ್ಕೆ ಅಂದರೆ ಈ ಟೇಸ್ಟ್ ಇರಬೇಕು ಅಂತಾರಲ್ಲ. ಈಗಾಗಲೇ ಬೆಳಗ್ಗೆ ಫೋನ್ ಮಾಡಿದ್ರು, ಯಾಕೆ ಸರ್ ಬರ್ತಾ ಇಲ್ಲ ಅಂತ ಕೇಳಿದೆ ನಾನು. ಏನಕ್ಕೆ ಸರ್ ಬರ್ತಾ ಇಲ್ಲ? ಪ್ರೇಮ್ ಅವರೇ ಸಾಂಗ್ ನೋಡಿದೆ, ಈಗ ನಾನು ಇದ್ರಲ್ಲಿ ಯೂಟ್ಯೂಬಲ್ಲಿ ಕಳಿಸಿದ್ರು ನೋಡಿದೆ, ಭಾಳ ಚೆನ್ನಾಗಿದೆ ಅಂತಂದ್ರು. ಆಮೇಲೆ ಹಾಗೆ ಇಲ್ಲಿ ಬಂದು ಹೇಳಿ ಅದನ್ನ ಅಂದೆ, ಬೇಡ ನೀವೆಲ್ಲ ಇದ್ದೀರಾ ಮಾಡಿ ಪ್ರೇಮ್ ಅವರೇ, ಹಂಗೆ ಅದು ಸೆಟ್ ಆಯ್ತಾ ನನಗೂ ಅದಕ್ಕೂ. ಸೊ ವಿ ಆರ್ ಮಿಸ್ಸಿಂಗ್ ಹಿಮ್. ನೆಕ್ಸ್ಟ್ ಇವೆಂಟ್ ಟೀಸರ್ ಲಾಂಚಲ್ಲಿ ಏನು ಮಾಡ್ತಿದ್ದೀವಿ ಅದಕ್ಕೆ ಖಂಡಿತವಾಗ್ಲೂ ಬರ್ತಾರೆ ವಿತೌಟ್ ಫೇಲ್. ಥ್ಯಾಂಕ್ಸ್ ಟು ಎವ್ರಿ ಒನ್. ಎಲ್ಲ ಮಾಧ್ಯಮ ಮಿತ್ರರಿಗೆ, ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ಸ್ ಅ ಲಾಟ್.